ನಮಸ್ಕಾರ ವೀಕ್ಷಕರೇ, ಪ್ರತಿಯೊಬ್ಬರೂ ಅರ್ಜುನದ ಹೆಸರನ್ನು ಕೇಳಿರಬೇಕು. ಅರ್ಜುನ ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು. ಇದು ಬಿಪಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಯಾವುದೇ ಹೃದಯ ಸಂಬಂಧಿ ಸಮಸ್ಯೆ ಇದ್ದರೂ ಸಹ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ಹಲವರು ಕೇಳಿರಬಹುದು. ಮತ್ತು ನಿಮ್ಮಲ್ಲಿ ಅನೇಕರು ಇದರ ಕಷಾಯ ಅಥವಾ ಚಹಾವನ್ನು ತೆಗೆದುಕೊಳ್ಳುತ್ತಿರಬಹುದು ಹಾಗೂ ಇದರಿಂದ ಕೆಲವು ತೊಂದರೆಗಳನ್ನು ಸಹ ಅನುಭವಿಸಿರಬಹುದು. ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಅರ್ಜುನದ ಸೈಡ್ ಎಫೆಕ್ಟ್ಗಳ ಬಗ್ಗೆ ತಿಳಿಯೋಣ ಹಾಗೂ ಇದನ್ನು ಯಾರು ಬಳಸಿದರೆ ಸೂಕ್ತ ಹಾಗೂ ಯಾರು ಬಳಸಬಾರದು, ಒಂದು ವೇಳೆ ಬಳಸಿದರೂ ಸೂಕ್ತ ವಿಧಾನ ಯಾವುದು ಎಂದು ತಿಳಿಯೋಣ. ಅರ್ಜುನದ ದುಷ್ಪರಿಣಾಮಗಳ ಬಗೆಗೆ ತಿಳಿಯುವ ಮೊದಲು ಆಯುರ್ವೇದದಲ್ಲಿ ಹೇಳಿರುವ ಪ್ರಕಾರ ಯಾವುದೇ ಔಷಧಿಯ ಬಗ್ಗೆ ಅದರ ರಸ, ವೀರ್ಯ, ವಿಪಾಕ, ಪರಿಣಾಮ, ಗುಣ ಇವುಗಳನ್ನು ಹೇಳಿದ್ದಾರೆ. ಅದರ ರುಚಿ ಹೇಗಿದೆ, ಹೇಗೆ ಕೆಲಸ ಮಾಡುತ್ತೆ ಹಾಗೂ ಹೀಟ ಇಲ್ಲ ತಂಪ ಇದನ್ನು ತಿಳಿದ ನಂತರ ಪ್ರಯೋಗ ಮಾಡಬೇಕು. ಇಲ್ಲ ಅಂದ್ರೆ ಬರೀ ಹೆಸರು ಕೇಳಿದ್ವಿ, ಪ್ರಯೋಗ ಶುರು ಮಾಡಿದ್ರೆ ಅದು ವಿಷದ ತರಹನೂ ಕೆಲಸ ಮಾಡುತ್ತೆ. ಚರಕ ಸಂಹಿತೆ ಸೂತ್ರಸ್ಥಾನ ಅಧ್ಯಾಯ 1ರಲ್ಲಿ ಹೇಳಿದ ಪ್ರಕಾರ ಯಾವುದೇ ಔಷಧಿ ಬಗ್ಗೆ ಮಾಹಿತಿ ಇದ್ದು ಪ್ರಯೋಗಿಸಿದರೆ ಅದು ಅಮೃತದಂತೆ. ಮಾಹಿತಿ ಇಲ್ಲದೆ ತಪ್ಪಾಗಿ ಬಳಸಿದರೆ ಅದು ವಿಷದ ರೀತಿ ಸಹ ಕೆಲಸ ಮಾಡುತ್ತೆ. ಅರ್ಜುನದ ಗುಣಗಳನ್ನು ಓದಿದರೆ ಇದು ಲಘು, ರೂಕ್ಷ ಹಾಗೂ ಶೀತ ಅಂತ ಹೇಳಿದ್ದಾರೆ ಹಾಗೂ ಇದು ಕಫ ಹಾಗೂ ಪಿತ್ತದ ಸಮಸ್ಯೆಯಲ್ಲಿ ಹೆಚ್ಚು ಕೆಲಸ ಮಾಡುತ್ತದೆ. ಅದೇ ಯಾರಿಗಾದರೂ ವಾತ ಸಂಬಂಧಿತ ಸಮಸ್ಯೆಗಳಿದ್ದರೆ ಇದು ಅದನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ವಾತದ ಗುಣ ನೋಡಿದರೆ ತತ್ರ ರೂಕ್ಷ, ಲಘು, ಶೀತಕರ, ಸೂಕ್ಷ್ಮಚಲಂ ಅನಿಲಂ ಅಂತ ಶ್ಲೋಕ ಹೇಳಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ವಾತ ಸಂಬಂಧಿತ ಸಮಸ್ಯೆಗಳು ಇದ್ರೆ ಅಂದ್ರೆ ವಾತದಿಂದ ನಿಮ್ಮ ಚರ್ಮ ಒಣಗಿದ್ರೆ, ಕೂದಲು ಒಣಗಿದ್ರೆ ಹಾಗೂ ಡ್ರೈ ಐಸ್ ಲಕ್ಷಣಗಳು ಇದ್ದರೆ ಅಥವಾ ನಿಮ್ಮ ಶರೀರ ಕ್ಷಯವಾಗ್ತಾ ಇದ್ರೆ ಅರ್ಜುನ ಇಂಥ ಸಮಯದಲ್ಲಿ ಉಪಯೋಗಿಸದಿದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ಇದು ಸಮಸ್ಯೆಯನ್ನು ಇನ್ನೂ ಹೆಚ್ಚಿಸಬಹುದು. ಸೈಡ್ ಎಫೆಕ್ಟ್ ನಂಬರ್ 2, ಇದು ಶುಕ್ರ ಧಾತುವಿನ ಶೋಷಕ ಅಂತ ಹೇಳಿದ್ದಾರೆ. ಯಾರು ಹೆಚ್ಚು ಲೈಂಗಿಕ ಕ್ರಿಯೆ ಮಾಡ್ತಾರೆ ಹಾಗೂ ಹೆಚ್ಚು ಮೈಥುನದ ಕಾರಣ ವೀರ್ಯ ಕಡಿಮೆ ಆಗಿರುವರು, ಯಾರ ದೇಹದಲ್ಲಿ ಶುಕ್ರ ಅಥವಾ ವೀರ್ಯ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತಿದೆಯೋ ಅಂಥವರು ಅರ್ಜುನ ಉಪಯೋಗಿಸಿದರೆ ಇದು ಅವರ ಸಮಸ್ಯೆಯನ್ನು ಇನ್ನೂ ಹೆಚ್ಚಿಸುತ್ತದೆ. ಯಾರಿಗೆ ಬಾಯಿ ಒಣಗಿದ ಹಾಗೆ ಆಗುವುದೋ, ಪದೇ ಪದೇ ಗಂಟಲು ಒಣಗಿದ ಹಾಗೆ ಆಗುವುದೋ, ಮತ್ತೆ ಯಾರಿಗೆ ಮಲ ತುಂಬಾ ಗಟ್ಟಿಯಾಗಿ ಅಂದ್ರೆ ಕುರಿಯ ರೀತಿ ಮಲ ಆಗುವುದೋ, ಕಡಲೆ ಕಾಳು, ಕಡಲೆ ಬೀಜ ಈ ತರಹದ ಐಟಮ್ಸ್ ತಿಂದು ಉಬ್ಬುವುದು ಆಗುವುದೋ, ಈ ತರಹದ ಕಂಡೀಷನ್ನಲ್ಲಿ ಇದನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು. ಇದು ಜಲ ತತ್ವವನ್ನು ಹೀರಿಕೊಳ್ಳುವ ಕೆಲಸ ಮಾಡುತ್ತದೆ. ಶರೀರದಲ್ಲಿ ಇರುವ ಜಲ ಮಹಾಭೂತದ ಅಂಶವನ್ನು ಕಡಿಮೆ ಮಾಡುತ್ತದೆ ಹಾಗೂ ಯಾರಿಗೆ ಶರೀರದಲ್ಲಿ ವಿಪರೀತ ಜಲ ತತ್ವ ಇದೆಯೋ ಅಂದ್ರೆ ಯಾರಿಗೆ ಹೆಚ್ಚು ಬೆವರು ಬರುವುದು ಹಾಗೂ ಲೂಸ್ ಮೋಷನ್ಸ್ ಆಗೋದು, ಶರೀರ ದಪ್ಪ ಇರುವವರು ಅಂಥವರಿಗೆಲ್ಲ ಇದು ಸೂಕ್ತ. ಮೂತ್ರ ಕಡಿಮೆ ಪ್ರಮಾಣದಲ್ಲಿ ಬರೋದು, ಬೆವರು ಕಡಿಮೆ ಆಗೋದು, ಯಾರು ತೆಳ್ಳಗಿದ್ದಾರೋ, ಯಾರಿಗೆ ಒಣ ಕೆಮ್ಮು ಇರುವುದು, ಟಿಬಿ ರೋಗಿಗಳಿಗೆ ಹಾಗೂ ಯಾರಿಗೆ ಶುಗರ್ ಲೆವೆಲ್ ಹಾಗೂ ಬಿಪಿ ಕಡಿಮೆ ಆಗುವ ಸಮಸ್ಯೆ ಇರುವುದು, ಈಗ ತಾನೇ ಡೆಲಿವರಿ ಆಗಿರೋರು, ಸ್ತನ್ಯಪಾನ ಮಾಡುವ ತಾಯಂದಿರು, ಸ್ಕಿನ್ ಡ್ರೈ ಆಗಿ ಕಲರ್ ಬದಲಾಗುವ ಸಮಯದಲ್ಲಿ ತೂಕ ಕಡಿಮೆ ಇರುವವರು, ವಾತ ಪ್ರಕೃತಿಯವರು ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಅರ್ಜುನ ಹೃದಯಕ್ಕೆ ಒಳ್ಳೆ ಟಾನಿಕ್, ಹಾಗಂತ ಆಯುರ್ವೇದದಲ್ಲಿ ಕೇವಲ ಇದನ್ನ ಮಾತ್ರ ಹೃದಯಕ್ಕೆ ಒಳ್ಳೆಯದು ಅಂತ ಹೇಳಿಲ್ಲ. ಮಾವು, ಹುಣಸೆ ಹಣ್ಣು, ಬಿಜೂರ ನಿಂಬೆಹಣ್ಣು, ತುಪ್ಪ, ಶತಾವರಿ ಇದೆಲ್ಲವೂ ಸಹ ಹೃದಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತದೆ. ಹಾಗೂ ವಾತ ಪ್ರಕೃತಿಯ ವ್ಯಕ್ತಿಗಳಿಗೆ ಎಣ್ಣೆಯುಕ್ತ ಹಾಗೂ ಹುಳಿ ಇರುವ ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಬದಲಿಗೆ ಈ ಅರ್ಜುನನ ಹೊರತುಪಡಿಸಿ ಅರ್ಜುನ ಕೇವಲ ಕಫ ಹಾಗೂ ಪಿತ್ತ ಪ್ರಕೃತಿಯವರಿಗೆ ಹೆಚ್ಚು ಸೂಕ್ತ ಆಗಿದೆ. ಯಾರು ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು, ಮೂತ್ರ ಹೆಚ್ಚು ಬರೋರು, ಹೆಚ್ಚು ಬೆವರು ಬರೋರು, ಶುಗರ್ ಲೆವೆಲ್ ಹೆಚ್ಚಿಗೆ ಇರೋರು ಅವರಿಗೆ ಇದು ಚೆನ್ನಾಗಿದೆ. ಆದರೆ ನನಗೆ ಅದ್ಯಾವುದೂ ಬೇಡ, ನಾನು ಬಳಸಲೇಬೇಕು ಎನ್ನುವರು, ಯಾವ ಪ್ರಕೃತಿಯಾದರೂ ಚಿಂತೆಯಿಲ್ಲ ಎನ್ನುವರು ಇದನ್ನ ತುಪ್ಪ ಅಥವಾ ಹಾಲಿನಲ್ಲಿ ಬಳಸಬಹುದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.